ಪಪ್ಪ ನನಗೆ ಡಣ್ಣು ಮೆಣಸಿನಕಾಯಿ ಪಲ್ಯ ಮಾಡಿಕೊಡು ಪಪ್ಪ. ಕಂದ ಮಗಳೇ, ಡಣ್ಣು ಮೆಣಸಿನಕಾಯಿ ಪಲ್ಯ ಬೇಕಾ ನಿನಗೆ? ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಇವತ್ತಿನ ದಿವಸ ನೋಡ್ರಿ ಡಣ್ಣು ಮೆಣಸಿನಕಾಯಿ ಹಂಗಂದ್ರೆ ದಪ್ಪ ಮೆಣಸಿನಕಾಯಿ ಪಲ್ಯ, ದಪ್ಪ ಮೆಣಸಿನಕಾಯಿ ಎಣಗಾಯಿ, ಡಣ್ಣು ಮೆಣಸಿನಕಾಯಿ ಎಣಗಾಯಿ, ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ಸ್ನೇಹಿತರೆ ಇದು ಹೆಂಗೆ ಮಾಡೋದಂತ ಬರ್ರಿ ನೋಡೋಣ್ರಿ. ಈಗ ಸ್ನೇಹಿತರೆ ದಪ್ಪ ಮೆಣಸಿನಕಾಯಿ ಅಂದ್ರೆ ಡಣ್ಣು ಮೆಣಸಿನಕಾಯಿ ರೀ. ನಮ್ಮ ಉತ್ತರ ಕನ್ನಡ ಭಾಗದಾಗ ಇದಕ್ಕೆ ಡಣ್ಣು ಮೆಣಸಿನಕಾಯಿ ಅಂತಾರು. ನೋಡ್ರಿ, ಮಾರ್ಕೆಟಿಂದ ದಪ್ಪ ಮೆಣಸಿನಕಾಯಿ ತೊಗೊಂಡಿನ್ರಲ್ಲ, ಅದನ್ನು ಚೆನ್ನಾಗಿ ತೊಳ್ಕೊಂಡು ಈ ರೀತಿ ನೋಡ್ರಿ ಉಳ್ಕೊಂಡಿನಿಗೆ 4 ಭಾಗಗಳಾಗಿ ಉಳ್ಕೊಂಡಿನಿ. ಸ್ನೇಹಿತರೆ ನೋಡ್ರಿ, ಪ್ರತಿಯೊಂದು ಕೂಡ ಅದೇ ರೀತಿ ಉಳ್ಕೊಂಡಿನಿ. ಈ ಪಲ್ಯ ಮಾಡೋಣ ಈಗ. ಸ್ನೇಹಿತರೆ ದಪ್ಪ ಮೆಣಸಿನಕಾಯಿ ಪಲ್ಯ, ಡಣ್ಣು ಮೆಣಸಿನಕಾಯಿ ಪಲ್ಯ ಮಾಡ್ಕೊಂಡು ನೋಡ್ರಿ. 2 ಸ್ಪೂನ್ ಎಣ್ಣೆ ಹಾಕೋತೀನಿ, ಅಡಿಗೆ ನೀರೇ. ಈ ಅಡಿಗೆ ನೀರಿಗೆ ಹಾಕೊಳತ್ತೀನಿ ಅಂದ್ರೆ ಪಾತ್ರೆಕ. ಈಗ ದಪ್ಪ ಮೆಣಸಿನಕಾಯಿ ಪಲ್ಯ ಮಾಡ್ಕೊಳಕ್ ಮೊದಲು ಮಸಾಲೆ ಬೇಕ್ರಿ, ಅದ್ರ ಸಂಬಂಧ ಮಸಾಲೆ ತಯಾರು ಮಾಡ್ಕೊಳ್ಳಿ. ಸ್ನೇಹಿತರೆ ಈಗ ನೋಡ್ರಿ, ಹಸಿ ಶುಂಠಿ ಹಾಕೋತೀನಂತ. ಹಸಿ ಶುಂಠಿ ಏನಂತ ಪೀಸ್ ಮಾಡ್ಕೊಂಡಿನ್ರಿ. ಹಸಿ ಶುಂಠಿ ಹಾಕೊಳಕತ್ತೀನಿ. ಈಗ ಬೆಳ್ಳುಳ್ಳಿ ಹಾಕೋತೀನಿ ಸ್ನೇಹಿತರೆ. ಈರುಳ್ಳಿ ಹಾಕೋತೀನಿ ನೋಡ್ರಿ, ಈರುಳ್ಳಿ ಉದ್ದ ಉಳ್ಕೊಂಡಿನಿ ಸ್ನೇಹಿತರೆ. ಈರುಳ್ಳಿ ಕೂಡ ಹಾಕೋತೀನಂತ. ಹಸಿ ಕೊಬ್ಬರಿ ಹಾಕೋತೀನಿ ಸ್ನೇಹಿತರೆ. ಹಸಿ ಕೊಬ್ಬರಿ ಸಣ್ಣಗೆ ಉಳ್ಕೊಂಡಿನ್ರಿ, ಅದನ್ನು ಕೂಡ ಹಾಕೋತೀನಂತ. ಮತ್ತು ಟೊಮೆಟೊ ಹಾಕೋತೀನಿ ಸ್ನೇಹಿತರೆ. 1 ಟೊಮೆಟೊ ಉದ್ದ ಉಳ್ಕೊಂಡಿನ್ರಿ, ಅದನ್ನು ಕೂಡ ಹಾಕೋತೀನಂತ. ಈಗ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ಇದು ಎಷ್ಟು ಚಂದ ಫ್ರೈ ಕತ್ತಿ ಅಷ್ಟು ಚಂದ ದಪ್ಪ ಮೆಣಸಿನಕಾಯಿ ಪಲ್ಯ ತುಂಬಾ ರುಚಿಕರವಾಗಿರುತ್ತೆ ಸ್ನೇಹಿತರೆ. ಈರುಳ್ಳಿ ಉಳ್ಳಾಗಡ್ಡಿ ಅಂತೆಲ್ಲ ಕೆಂಪಾಗಬೇಕು ಸ್ನೇಹಿತರೆ. ಕೆಂಪು ನೋಡ್ರಿ, ಕೆಂಪು ಆಗೈತಿ. ಈಗ ಫ್ರೈ ಆಗೈತ್ರಿ ಎಣ್ಣೆ ಒಳಗೆ. ಈಗ ಇದನ್ನ ಆರಾನ ಸ್ವಲ್ಪ ಮಿಕ್ಸರ್ ಕಚ್ಕೊಂಬರ್ತೀನಿ ರೀ ಸ್ನೇಹಿತರೆ. ಈಗ ಫ್ರೈ ಮಾಡ್ಕೊಂಡಿದ್ದಾಗ ಎಲ್ಲ ಪದಾರ್ಥಗಳು ಹಾಕೊಳ್ಕತ್ತೀನಿ. ಈಗ 1 ಸ್ಪೂನ್ ಆಗೋಟ್ಟು ಜೀರಿಗೆ ಹಾಕೊಂಡಿನ. ಈಗ ಊರಿದ ಶೇಂಗಾ ಹಾಕೋತೀನಿ ಸ್ನೇಹಿತರೆ. ಒಂದು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಹಿಂಗೆ ಹಾಕೋತೀನಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಸ್ವಲ್ಪ ಬೆಲ್ಲ, ಸಾವಯವ ಬೆಲ್ಲ ಸ್ನೇಹಿತರೆ, ಅದನ್ನು ಕೂಡ ಹಾಕೋತೀನಂತ. ಮಸಾಲೆ ಖಾರ ಹಾಕೋತೀನಿ ಸ್ನೇಹಿತರೆ. ಅದ್ರಾಗ 1 ಚಿಟಿಕೆ ಅರಿಶಿನ ಪುಡಿ. ಇದನ್ನೀಗ ಮಿಕ್ಸರ್ ಕಚ್ಕೊಂಬರ್ತೀನಿ ರೀ. ಈಗ ಪೇಸ್ಟ್ ಮಾಡ್ಕೊಂಬರ್ತೀನಿ ಎಲ್ಲಾನು ಸ್ನೇಹಿತರೆ. ಮಸಾಲೆಯನ್ನು ಹುರ್ಕೊಂಡಿದ್ರಲ್ಲ ಅದೇ ಪಾತ್ರೆ 1-2 ಸ್ಪೂನ್ ಎಣ್ಣೆ ಹಾಕೋತೀನಿ. ಮತ್ತೀಗ ಸಾಸಿವೆ ಹಾಕೋತೀನಿ ಸ್ನೇಹಿತರೆ. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ. ನಾವು ಕೈ ಅಂದಾಜು ಮೇಲೆ ಹಾಕೊಂಡಿರ್ತೀವಿ. ನಿಮ್ಗೆ ಅಂದಾಜು ಹತ್ತಿಲ್ಲ ನಿಮ್ಗೆ ಸ್ಪೂನ್ ಹಾಕೋಬಹುದು. ಈರುಳ್ಳಿ ಹಾಕೋತೀನಿ ಸ್ನೇಹಿತರೆ. ಮತ್ತು ಡಣ್ಣು ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ ಹಾಕೋತೀನಿ ಸ್ನೇಹಿತರೆ. ಅಂದಾಜು 1 ಪಾವು ಕಿಲೋ ಆಗುವಷ್ಟು ದಪ್ಪ ಮೆಣಸಿನಕಾಯಿ ಐತಿದ. ಈಗ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದನ್ನೀಗ. ದಪ್ಪ ಮೆಣಸಿನಕಾಯಿ ಪಲ್ಯ ಏನಿರ್ತಿರಲ್ಲ, ಎಣಗಾಯಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಜೋಳ ರೊಟ್ಟಿ, ಸಜ್ಜಿ ರೊಟ್ಟಿ, ಚಪಾತಿ, ಅನ್ನದ ಮ್ಯಾಗ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಸ್ನೇಹಿತರೆ. ನೀವು ಒಮ್ಮೆ ಮಾಡಿದ್ರೆ ಮತ್ತೆ ಮಾಡ್ಬೇಕು ಅನಿಸ್ತೈತಿ, ಅಷ್ಟು ರುಚಿಕರವಾಗಿರ್ತೈತಿ ಸ್ನೇಹಿತರು. ನೋಡ್ರಿ, ದಪ್ಪ ಮೆಣಸಿನಕಾಯಿ, ಡಣ್ಣು ಮೆಣಸಿನಕಾಯಿ ನೋಡ್ರಿ ಈ ರೀತಿ ಬೇದ ನೋಡ್ರಿ, ಫ್ರೈ ಆಗೈತೆ ನೋಡ್ರಿ. ಈ ರೀತಿ ಫ್ರೈ ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ಮಸಾಲೆ ಪೇಸ್ಟ್ ನೋಡ್ರಿ ಹಾಕೊಳಕತ್ತೀನಿ ರೀ. ಮಿಕ್ಸರ್ ಕಟ್ಕೊಂಬಂದಿನಿ ರೀ ಮಸಾಲೆ ಪೇಸ್ಟ್. ಈ ರೀತಿ ಮಿಕ್ಸರ್ ಕಟ್ಕೊಂಬರ್ಬೇಕು ಸಣ್ಣಂಗೆ. ಅದನ್ನು ಕೂಡ ಹಾಕೊಳಕತ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಎಲ್ಲ ಕೂಡ ಪೂರಾ ಲೇಪರ್ ಆಗ್ಬೇಕ್ರಿ, ಅದಕ್ಕೆ ಹತ್ಕೋಬೇಕ್ರಿ. ಆ ರೀತಿ ಸಂಪೂರ್ಣ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ. ಈಗ ಪೇಸ್ಟ್ ಮಾಡ್ಕೊಂಡ್ರಿ ಅಂತ ಮಿಕ್ಸರ್ ಬಾಂಡಿ ಒಳಗೆ ನೋಡ್ರಿ ನೀರು ಹಾಕೊಂಡು, ನೀವು 1 ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡು ಅದನ್ನು ಕೂಡ ಹಾಕೊಂಡು ಒಳಗಡೆ ಅದ್ರಾಗ ಈಗ ಚೆನ್ನಾಗಿ ಸ್ವಲ್ಪ ಕುದಿಯಾಕ್ ಬಿಡೋಣ್ರಿ. ಎಲ್ಲ ಕಡೆ ಸಂಪೂರ್ಣವಾಗಿ ತಿರುಗಾಡ್ಕೊಂಡು ಒಂದು ಸ್ವಲ್ಪ ಕುದಿಯಾಕ್ ಬಿಡೋಣ್ರಿ. ಅದಕ್ಕಿಂತ ಮುಂಚೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ನೇಹಿತರೆ. ಈಗ ಒಂದು ಸ್ವಲ್ಪ ಕುದಿಯಾಕ್ ಬಿಡೋಣ್ರಿ. ಸ್ನೇಹಿತರೆ ನೋಡ್ರಿ, ಈಗ ಚೆನ್ನಾಗಿ ಕುದ್ದೈತ್ರಿ. ದಪ್ಪ ಮೆಣಸಿನಕಾಯಿ ಎಣಗಾಯಿ, ಡಣ್ಣು ಮೆಣಸಿನಕಾಯಿ ಎಣಗಾಯಿ ಈಗ ತಯಾರಾಗೈತ್ರಿ. ಈಗ 1 ಬೌಲ್ಗೆ ತಕೋತೀನಿ, ಸರ್ವ್ ಮಾಡ್ಕೊತೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್, ಎಲ್ಲರೂ ಇಷ್ಟಪಡುವಂಥ ರೆಸಿಪಿ, ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುವಂಥ ರೆಸಿಪಿ ಯಾವುದ್ರದ್ದು? ದಪ್ಪ ಮೆಣಸಿನಕಾಯಿ ಎಣಗಾಯಿ, ಡಣ್ಣು ಮೆಣಸಿನಕಾಯಿ ಎಣಗಾಯಿ. ನೋಡ್ರಿ ಯಾವ ರೀತಿ ಪಲ್ಯ ತಯಾರಾಗೈತೆ ಸ್ನೇಹಿತರೆ. ಈಗ 1 ಬೌಲ್ಗೆ ಸರ್ವ್ ಮಾಡ್ಕೊಳತ್ತೀನಿ. ಈಗ ಅದೇ ರೀತಿ ಏನಂತಿಲ್ಲ, ಸಂಪೂರ್ಣವಾಗಿ ಸರ್ವ್ ಮಾಡ್ಕೊತೀನಿ ಸ್ನೇಹಿತರೆ. ನೋಡ್ರಿ, ಈಗ ಸರ್ವ್ ಮಾಡ್ಕೊಂಡಿನಿ. ಬಿಸಿ ಬಿಸಿಯಾದ, ರುಚಿಕರವಾದ, ಟೇಸ್ಟಿಯಾದ ದಪ್ಪ ಮೆಣಸಿನಕಾಯಿ ಎಣಗಾಯಿ, ಡಣ್ಣು ಮೆಣಸಿನಕಾಯಿ ಎಣಗಾಯಿ ತಯಾರಾಗೈತೆ ಸ್ನೇಹಿತರೆ. ನೀವು ಕೂಡ ಇದೇ ರೀತಿ ಮಾಡಿ ನಮಗೆ ಕಮೆಂಟ್ ಮಾಡಿರಿ ಹೆಂಗಿತ್ತ. ಈ ವಿಡಿಯೋ ಏನೈತಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಒಂದಿಗೆ ನಾನು ಮಾತು ಬರ್ತೀನಿ ಅಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.